For what value of lambda is the function defined by f of x is continuous at x is equal to 0, and then what about a continuous at x is equal to 1? First at x is equal to 0 ನಲ್ಲಿ ನೋಡೋಣ ಏನು ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಏನು ಸಿಗುತ್ತೆ at x is equal to 0. ಓಕೆನಾ? ಸೊ ಇಲ್ಲ at x is equal to 0 ಇರೋದ್ರಿಂದ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಸ್ ಏನಂತ ನೋಡೋಣ. ಈ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ f of x ಯಾವ್ದು ಚೂಸ್ ಮಾಡಬೇಕು? ಇಸ್ ಅ ಲ್ಯಾಂಬ್ಡಾ ಇಂಟು x square minus 2x ಚೂಸ್ ಮಾಡಬೇಕು. ಯಾಕೆ? ಸೊ ಇಲ್ಲಿ x is equal to 0 ಇದೆ. ಹಾಗಾಗಿ what is f of 0? f of 0 is a lambda into 0 is equal to 0. ಓಕೆನಾ? ಸೊ 0 minus 0 ಏನಾಗುತ್ತೆ? 0 into lambda 0. ನೆಕ್ಸ್ಟ್ RHL ನೋಡೋಣ. is RHL is x greater than 0 is RHL is equal to limit f of x as x tends to 0 through the value greater than 0. Through the value greater than 0. So limit x tends to 0 through the value greater than 0. Greater than 0. What is the f of x? Is the 4x plus 1 is equal to at x is equal to 0 ಏನಾಗುತ್ತೆ? is a 1 ಆಗುತ್ತೆ. is a 4 into 0 0 plus 1 1. ಓಕೆ, ನೋಡಿ ಇಲ್ಲಿ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ 0 ಇದೆ, RHL ಏನಿದೆ 1 ಇದೆ. ಅಂದ್ರೆ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಇಸ್ ಈಕ್ವಲ್ ಟು RHL ಆಗ್ಲೇಬೇಕಲ್ಲ ಫಂಕ್ಷನ್ ಕಂಟಿನ್ಯೂಸ್ ಆಗಬೇಕಾದ್ರೆ. ಸೊ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ RHL ಮತ್ತೆ LHL ಮೂರು ಈಕ್ವಲ್ ಆಗ್ಬೇಕಲ್ವಾ? ಹಾಗಾದ್ರೆ RHL is equal to ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಆಗ್ತಲೇ ಇಲ್ಲ. ಸೊ ಹಾಗಾದ್ರೆ ನೀವು ಲ್ಯಾಂಬ್ಡಾಗೆ ಏನೇ ಚೂಸ್ ಮಾಡಿದ್ರು f of x ಏನಾಗುತ್ತೆ? ಡಿಸ್ಕಂಟಿನ್ಯೂಸ್ ಆಗುತ್ತೆ. ಅಂದ್ರೆ ಸೊ there is no value of lambda f of x is continuous at x is equal to 0. ಬರೀಬಹುದಾ? ಎಂತ ಬರೀಬಹುದು? there is no value of lambda. There is no value of lambda. f of x is continuous. f of x is continuous at x is equal to 0. at x is equal to 0 ನಲ್ಲಿ ಕಂಟಿನ್ಯೂಸ್ ಆಗಬೇಕಂದ್ರೆ ಯಾವುದೇ ಲ್ಯಾಂಬ್ಡಾ ಬರಲ್ಲ. ರೈಟ್. ನೆಕ್ಸ್ಟ್ ಇನ್ನೊಂದೇನಿದೆ, ವಾಟ್ ಅಬೌಟ್ ಕಂಟಿನ್ಯೂಸ್ at x is equal to 1? ಸೊ ಇವಾಗ at x is equal to 1 ಅಲ್ಲಿ ನೋಡ್ಬೇಕು. at x is equal to 1 ಅಲ್ಲಿ at x is equal to 1 ಅಲ್ಲಿ ನೋಡಿದ್ರೆ ನೀವು ಗ್ರೇಟರ್ ದ್ಯಾನ್ 1 ಅಲ್ಲಿ ಬರುತ್ತಲ್ವಾ? ಗ್ರೇಟರ್ ದ್ಯಾನ್ 0 ನಲ್ಲಿ 1 ಬರುತ್ತೆ. ಕರೆಕ್ಟಾ? ಹಾಗಾದ್ರೆ ಸೊ ಗ್ರೇಟರ್ ದ್ಯಾನ್ x is equal to 0 is x is equal to 1 ಅಂದ್ರೆ ಇಲ್ಲಿ ಸೊ ಲೆಫ್ಟ್ ಇಂದ ಅಪ್ರೋಚ್ ಆಗಬೇಕಾದ್ರೂ ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಕ್ ಹೋದ್ರೆ ರೈಟ್ ಇಂದ ಅಪ್ರೋಚ್ ಆದ್ರೆ ಸೊ ಇಲ್ಲೇ ಬರುತ್ತೆ. ಲೆಫ್ಟ್ ಇಂದ ಅಪ್ರೋಚ್ ಆದ್ರೂ ಸೊ ಏನ್ ಬರುತ್ತೆ? ಗ್ರೇಟರ್ ದ್ಯಾನ್ 0 ಬರುತ್ತೆ. ಇದೇನಿದು? ಗ್ರೇಟರ್ ದ್ಯಾನ್ 0. ಇದು 0 ಬಿಡಿ, ಇಲ್ಲಿಂದ ಇಲ್ಲಿಗೆ ಏನಿದು? ಗ್ರೇಟರ್ ದ್ಯಾನ್ 0. ಇದು ಕೂಡ ಸರ್ ಇಸ್ ಗ್ರೇಟರ್ ದ್ಯಾನ್ ಇಸ್ ಅ ಲೆಸ್ ದ್ಯಾನ್ 1. ದಿಸ್ ಈಸ್ ಗ್ರೇಟರ್ ದ್ಯಾನ್ 1. ಹೌದಾ? ಅಂದ್ರೆ ಇಸ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಇರೋದ್ರಿಂದ ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. at x is equal to 1 ನಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡಬೇಕಾದ್ರೆ ನೋಡಿ at x is equal to 1 ಯಾವ ಇಂಟರ್ವಲ್ ಅಲ್ಲಿ ಬರುತ್ತೆ? 0 to ಇನ್ಫಿನಿಟಿ ನಲ್ಲಿ ಬರುತ್ತೆ. 0 to ಇನ್ಫಿನಿಟಿ. ನೀವು ಇದು at x is equal to 1 ಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಲಿಮಿಟ್ ಆಫ್ ದಿ ಫಂಕ್ಷನ್ ಕ್ಯಾಲ್ಕುಲೇಟ್ ಮಾಡೋದು. ಯಾಕೆಂದ್ರೆ ಸೊ ಈ 0 to ಇನ್ಫಿನಿಟಿ ನಲ್ಲಿ ಫಂಕ್ಷನ್ ಏನಿದೆ? 4x plus 1 ಇದೆ. 4x plus 1. ಹಾಗಾಗಿ ಸೊ ಡೈರೆಕ್ಟ್ ಆಗಿ ಏನ್ ಮಾಡೋಣ? ಕನ್ಸಿಡರ್ is a limit f of x as x tends to a. ಓಕೆನಾ? is a limit x tends to what? 1. so function is 4x plus 1. 4x plus 1 ಅಂದ್ರೆ ಏನಾಗುತ್ತೆ? ಇದು at x is equal to 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ is 4 into 1 plus 1 is equal to 5. so this is the limit of a function. ಇದು limit of a functions. next value of the function ಏನಂತ ನೋಡೋಣ. is the value of the function at x is equal to 1. right. at x is equal to 1 ಕೊಡ್ಬೇಕಾದ್ರೆ ಎಲ್ಲಿ ಕೊಡ್ತೀರಿ? ಇಲ್ಲಿ ಕೊಡ್ತೀರೋ? ಇಲ್ಲೇ ಕೊಡ್ಬೇಕಾಗುತ್ತೆ. ಯಾಕೆ? ಗ್ರೇಟರ್ ದ್ಯಾನ್ 1 ಅಲ್ಲಿ ಗ್ರೇಟರ್ ದ್ಯಾನ್ 0 ನಲ್ಲಿ 1 ಇನ್ವಾಲ್ವ್ ಆಗಿದೆ. ಗ್ರೇಟರ್ ದ್ಯಾನ್ 0 ಅಂದ್ರೆ ಏನು? 0 to ಇನ್ಫಿನಿಟಿ. ಹಾಗಾದ್ರೆ f of 1 ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ f of 1 ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನ್ ಮಾಡಬೇಕಾಗುತ್ತೆ? f of x is equal to 4x plus 1 ಅನ್ನ ಚೂಸ್ ಮಾಡಬೇಕಾಗುತ್ತೆ. ಹಾಗಾಗಿ f of x is equal to what? 4x plus 1. so ಏನ್ ಕೊಡೋಣ ಇಲ್ಲಿ? put x is equal to 1 ಕೊಟ್ರೆ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಸಿಗುತ್ತೆ. ಸೊ ವಾಟ್ ಈಸ್ f of 1? f of 1 is equal to 4 into 1 plus 1 is equal to 5. ಓಕೆನಾ? ನೋಡಿ ಸೊ ಲಿಮಿಟ್ ಆಫ್ ಎ ಫಂಕ್ಷನ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಬರ್ತಾ ಇದೆ.
ಅಂದ್ರೆ ಏನಾಯ್ತು, ಎಫ್ ಆಫ್ ಎಕ್ಸ್ ಕಂಟಿನ್ಯೂಸ್ ಆಯ್ತು. ನೀವು ಲ್ಯಾಂಡಾ ಏನ್ ಬೇಕಾದ್ರೂ ಚೂಸ್ ಮಾಡಿ, ಬಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಲ್ಲಿ ಫಂಕ್ಷನ್ ಕಂಟಿನ್ಯೂಸ್ ಆಗ್ತದೆ. ಅಂದ್ರೆ ಫಾರ್ ಎನಿ ವ್ಯಾಲ್ಯೂ ಆಫ್ ಲ್ಯಾಂಡಾ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಂತ. ನೋಡಿ, ಈ ಫಂಕ್ಷನ್ ನಮ್ಗೆ ಯೂಸ್ ಆಗಲಿಲ್ಲ ಇಲ್ಲಿ, ಹೌದಲ್ಲ? ಜಸ್ಟ್ ಈ ಫಂಕ್ಷನ್ ಅಲ್ಲೇ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಲ್ಲಿ ಕಂಟಿನ್ಯೂಸ್ ಆಗ್ತಾ ಇದೆ. ಅಂದ್ರೆ ಸೊ ಫಾರ್ ಎನಿ ವ್ಯಾಲ್ಯೂ ಆಫ್ ಲ್ಯಾಂಡಾ, ನೀವು ಲ್ಯಾಂಡಾ ಏನಾದ್ರೂ ಚೂಸ್ ಮಾಡೋದು ಕೂಡ ಎಫ್ ಆಫ್ ಎಕ್ಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1. ಅಂದ್ರೆ ಏನ್ ಹೇಳ್ಬೋದು, ಫಾರ್ ಎನಿ ವ್ಯಾಲ್ಯೂ ಆಫ್ ಲ್ಯಾಂಡಾ, ಫಾರ್ ಎನಿ ವ್ಯಾಲ್ಯೂ ಆಫ್ ಲ್ಯಾಂಡಾ, for any value of lambda, f of x is continuous at x is equal to 1. Okay na? ನೀವು lambda ಅಂದ್ರೆ, so what is lambda ಅಂದ್ರೆ any real number. So for any value of lambda f of x is continuous at x is equal to 1. ಯಾಕಂದ್ರೆ ಲಿಮಿಟ್ ಆಫ್ ಎ ಫಂಕ್ಷನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೂ 4x plus 1 ಬಂತು, ಆ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೂ 4x plus 1 ಬಂತು. ಹಾಗಾದ್ರೆ ಲ್ಯಾಂಡಾ ಇಲ್ಲಿ ಸೊ ಯಾವುದೇ ಪಾರ್ಟಿಸಿಪೇಷನ್ ಇಲ್ಲ. ಹಾಗಾಗಿ ಎಫ್ ಆಫ್ ಎಕ್ಸ್ ಟೋಟಲಿ ಎಫ್ ಆಫ್ ಎಕ್ಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಲ್ಲಿ ಆಗ್ಬೇಕಂದ್ರೆ ನೀವು ಲ್ಯಾಂಡಾ ಏನ್ ಚೂಸ್ ಮಾಡಿದ್ರು ಕೂಡ ಎಫ್ ಆಫ್ ಎಕ್ಸ್ ಕಂಟಿನ್ಯೂಸ್. ಓಕೆನಾ? ಬಟ್ ಈ ಕೇಸ್ ಅಲ್ಲಿ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ನಲ್ಲಿ, ಸೊ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಕೊಟ್ಟ ನೀವು ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಏನಾಗುತ್ತೆ, 0 ಬರುತ್ತೆ. ಅಟ್ ಗ್ರೇಟರ್ ದನ್ 0 ಅಂದ್ರೆ ಫಂಕ್ಷನ್ ಏನ್ ಚೂಸ್ ಆಗುತ್ತೆ, 4x plus 1 ಚೂಸ್ ಆಗುತ್ತೆ. ಲೆಸ್ ದನ್ 1 ಅಂದ್ರೆ ಏನಾಗುತ್ತೆ, ಎಚ್ ಎಲ್ 0 ಬರುತ್ತೆ. ಅಂದ್ರೆ ಸೊ ನೀವು ಲ್ಯಾಂಡಾ ಏನೇ ಚೂಸ್ ಮಾಡಿದ್ರು ಈ ಫಂಕ್ಷನ್ ಇವೆರಡು ಒಂದಕ್ಕೊಂದೇನಾಗಲ್ಲ, ಈಕ್ವಲ್ ಆಗಲ್ಲ. 0 1 ಆಗಲ್ಲ, 1 0 ಆಗಲ್ಲ. ಅಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಅಂದ್ರೆ ಏನ್ ಬರೀಬಹುದು, ದರ್ ಇಸ್ ನೋ ವ್ಯಾಲ್ಯೂ ಆಫ್ ಲ್ಯಾಂಡಾ, ದರ್ ಇಸ್ ನೋ ವ್ಯಾಲ್ಯೂ ಆಫ್ ಲ್ಯಾಂಡಾ, ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಫಸ್ಟ್ ಕೇಸ್ ಬರೀಬಹುದು. ಓಕೆನಾ? ಇದನ್ನ 2017 ಜುಲೈ ಅಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ದಾರೆ. ಇದನ್ನ ಈ ಕ್ವಶನ್ಸ್ ಆಗ್ಬೋದಲ್ಲ? ಎಸ್.